ಮದುವೆ ಊಟದಲ್ಲಿ ಸ್ವೀಟ್ ವಿಷಯಕ್ಕೆ ಕಿರಿಕ್ ನಡೆದಿದ್ದು ಮದುವೆಯೇ ಮುರಿದು ಬಿದ್ದಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಘಟನೆ ನಡೆದಿದೆ. ಆರತಕ್ಷತೆ ಊಟದಲ್ಲಿ ಸ್ವೀಟ್ ಬಡಿಸಲಿಲ್ಲ ಅಂತ ವರನ ಕಡೆಯವರು ತಗಾದೆ ತೆಗೆದಿದ್ರಂತೆ. ಬಳಿಕ ಅದೇ ವಿಷಯವನ್ನೇ ದೊಡ್ಡದು ಮಾಡಿ ಜಟಾಪಟಿ ನಡೆಸಿದ್ದಾರೆ. ಬಳಿಕ ವರದಕ್ಷಿಣೆ, ವರೋಪಚಾರ ಸೇರಿ ಅನೇಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಮದುವೆಯನ್ನೇ ರದ್ದುಪಡಿಸಿದ್ದಾರಂತೆ. ಸದ್ಯ ಸೋಮವಾರಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಮನೆಯಲ್ಲಿ ಆಗಿರುವಂತಹ ಒಂದು ಗಲಾಟೆ ಮದುವೆಯೇ ನಿಂತು ಹೋಗೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಆರತಕ್ಷತೆ ಸಮಾರಂಭದಲ್ಲಿ ಹುಡುಗನ ಕಡೆಯವರಿಗೆ ಸ್ವೀಟ್ ಬಡಿಸಲಿಲ್ಲ ಅಂತ ಹೇಳಿ ಮೊದಲಿಗೆ ಗಲಾಟೆ ಆರಂಭವಾಗಿ ಅದು ಕೊನೆಗೆ ಮದುವೆ ಮುರಿದು ಬೀಳೋ ಹಂತಕ್ಕೆ ತಲುಪಿದೆ. ರೂಮಲ್ಲಿ ಕರೆದು ಹೇಳಿದ್ರು ನಾವು ಏನಾದರೂ ಒಂದು ಮಾಡ್ತಿದ್ವಲ್ಲ, ಎಲ್ಲರ ಮುಂದೆ ಹಿಂಗೆ ಮಾಡಿದೆ. ಮದುವೆ ಆಗೋ ಹುಡುಗನೇ ನೀನು ಒಂದು ಊಟದ ವಿಷಯವಾಗಿ ಹಿಂಗೆ ಮಾಡ್ದೆ. ಅವನೇನು ಹೇಳ್ತಾನೆ, ಆವಾಗ ನಿಮಗೊಂದು ಏನೂ ಅಡ್ಜಸ್ಟ್ ಮಾಡೋಕ್ಕಾಗಿಲ್ಲ, ನಿಮಗೇನು ಒಂದು ಗೋಲ್ಡ್ ವಿಷಯದಲ್ಲೂ ನಾನು ಅಡ್ಜಸ್ಟ್ ಮಾಡಿಕೊಂಡೆ, ಗೋಲ್ಡು ದುಡ್ಡು ಈ ವಿಷಯದಲ್ಲಿ ನಾನು ಎಲ್ಲದರಲ್ಲೂ ಕಾಂಪ್ರಮೈಸ್ ಆದೆ. ಏನಕ್ಕೂ ನೀವು ಏನೂ ಕೊಡಲಿಲ್ಲ, ಏನೂ ಮಾಡಲಿಲ್ಲ, ಕೇಳಿದ್ರು ಕೊಟ್ಟಿಲ್ಲ, ನೀವು ಇದು ಕೊಡೋಕ್ಕಾಗಲ್ಲ, ಈ ಕಡೆ ಊಟನೂ ಸರಿ ಮಾಡ್ಸೋಕ್ಕಾಗಲ್ಲ, ನಿನ್ನೇನಂತ ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಜಗಳ ಮಾಡಿ ನನಗೆ